ಸರ್, ಇವಾಗ ಅವತ್ತು ನಿಮ್ ಜೊತೆ ಇದ್ದಿದ್ದು ನಿಮ್ಮ ವೈಫೇ, ಹೌದು. ಇವತ್ತು ದರ್ಶನ್ ಅವ್ರ ಜೊತೆ ಇರೋದು ಅವರ ವೈಫ್ ವಿಜಯಲಕ್ಷ್ಮಿ ಅವರೇ. ಹೌದು. ಸೊ ಅದ್ರ ಬಗ್ಗೆ ಹೇಳೋದಾದ್ರಿ ಸರ್? ಹೌದು, ಇಲ್ಲ ಖಂಡಿತ ಇದೊಂದು ವಿಜಯಲಕ್ಷ್ಮಿ ಮೇಡಮ್ ಇವತ್ತು ಏನು ದರ್ಶನ್ ಪರವಾಗಿ ನಿಂತಿದ್ದಾರೆ. ನಮ್ಮ ಒಂದು ಏನು ಒಂದು ಜೀವನದಲ್ಲಿ ಹೆಂಡತಿಯ ಪಾತ್ರ ತುಂಬಾ ದೊಡ್ಡದಾಗಿದೆ. ನಮಗೆ ಮಕ್ಕಳು ಅಂತ ಬಾಂಧವ್ಯ ಹುಟ್ಟಿಸೋದು ಅವಳೇ, ಎಲ್ಲದರಲ್ಲೂ ಅವಳೇ ಮುಖ್ಯವಾಗಿ ನಿಲ್ತಾಳೆ. ಬಟ್ ಮೊದಲು ಗೊತ್ತಾಗ್ತಿರಲಿಲ್ಲ ಹೆಂಡತಿಯ ಪಾತ್ರ ಏನು. ಈಗ ಎಲ್ಲರಿಗೂ ಗೊತ್ತು ಹೆಂಡತಿ ಎಷ್ಟು ಸಪೋರ್ಟಿಗೆ, ಹೆಂಡತಿ ಎಷ್ಟು ಮುಖ್ಯ ನಮಗೆ ಅಂತೇಳಿ. ಇವತ್ತು ದರ್ಶನ್ ಅವರ ಒಂದು ವಿಷಯದಲ್ಲಿ ಕೂಡ ವಿಜಯಲಕ್ಷ್ಮಿ ಅವರು ಇವಾಗ ಏನು ಫೈಟ್ ಮಾಡ್ತಿದ್ದಾರೆ, ಖಂಡಿತ ಅವರಿಗೆ ಗೆಲುವು ಸಿಗುತ್ತೆ. ಏನೋ ಆಗಿದೆ, ಆಚಾತುರ್ಯ ಏನೋ ಆಗಿದೆ, ಎಲ್ಲೋ ಮಿಸ್ ಆಗಿದೆ. ಬಟ್ ಅವರು ಕರ್ಕೊಂಡ್ಬರ್ತಾರೆ ಎಂಬ ಒಂದು ಒಳ್ಳೆ ಸುದ್ದಿನೂ ಬರ್ತದೆ ಹೊರಗೆ. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೆ ಹೆಂಡತಿಯ ಒಂದು ಏನು ಸಪೋರ್ಟ್ ಇದೆಲ್ಲ ಅದು ಇರಬೇಕು. ಆಮೇಲೆ ನಾವು ಕೂಡ ಗೌರವಿಸಬೇಕು ಆ ರೀತಿ. ಇವತ್ತು ನೋಡಿ, ನಾನು ಅವತ್ತು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ನನ್ನ ಜೀವನ ಏನೋ ಆಗಿ ಹೋಗ್ತಿತ್ತು. ಇವತ್ತು ನನಗೆ 2 ಮಕ್ಕಳಿದ್ದಾರೆ, ನನಗೆ ಇನ್ನೊಬ್ಬ ಮಗನ್ನು ನನ್ನ ಹೆಂಡತಿ ಕೊಟ್ಟಿದ್ದಾಳೆ. ನಾನು ಇವತ್ತು ಏನು ಸೈಲೆಂಟ್ ಆಗಿದ್ದೇನೆ ಗೊತ್ತಾ, ಅಂದ್ರೆ ಇದಕ್ಕೆ ಇಷ್ಟು ಸೈಲೆಂಟ್ ಆಗಿ ಕಾರಣ ಏನು, ನನಗೆ ಯಾವತ್ತು ಒಂದು ಪನಿಷ್ಮೆಂಟ್ ಆಯ್ತು. ನಾನು ಇನ್ನೂ ಯಾರ ಮುಖನ್ನು ಸುಮ್ಮನೆ ನಾನು ಹೊರಗಡೆ ಹೋದಾಗ ಈ ತರ ಗಲಾಟೆಗಳಾಗ್ತದೆ. ಜನ ನಾವು ಸೈಲೆಂಟ್ ಆಗಿದ್ರು ಕೂಡ ಕೆಲವರು ನಮ್ಮನ್ನು ಕೆಣಕ್ತಾರೆ. ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು, ಆ ಸೈಡ್ ಬಂದಿಲ್ಲ ಬೈಯೋದು, ಈ ತರ ಮಿಕ್ಸ್ ಪೀಪಲ್ ಇದ್ದಾರೆ. ಸೊ ನಾವಾಗ ಅವರು ರಿವರ್ಸ್ ನಿಲ್ತೀವಿ. ರಿವರ್ಸ್ ನಿಂದ ಅದು ಏನಾಗುತ್ತೆ ಹೇಳಕ್ ಸಾಧ್ಯ ಇಲ್ಲ. ಟೈಮ್ ಸರಿ ಇಲ್ದಿದ್ದಾಗ ಚಿಕ್ಕ ವಿಷಯನೂ ದೊಡ್ಡದಾಗಿ ಆಗುತ್ತೆ. ಏನು ಇವತ್ತು ದರ್ಶನ್ ಅವರಿಗೆ ಆಗಿದೆ, ಆ ರೀತಿ ಯಾವಾಗ ಯಾರಿಗೆ ಬೇಕಾದ ಸಂದರ್ಭ ಬರ್ಬೋದು. ಅದಕ್ಕೆ ನಾನು ಎಲ್ಲೂ ಹೊರಗಡೆ ಹೋಗುದಿಲ್ಲ. ಸಿನಿಮಾದಲ್ಲಿ ಏನು ಕಾಣ್ತಾ ಇಲ್ಲ ಅಂದ್ರೆ ನನ್ನನ್ನು ಅಂದ್ರೆ ಈ ಬೂಸ್ಟಪ್ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಎಲ್ಲ ಹೀರೋಗಳ ಜೊತೆ ಓಡಾಡ್ಬೇಕು. ನಾನು ಯಾರ ಜೊತೆ ನೋಡಿ, ನನ್ನ ಕೆಲಸ ಆದ್ರೆ ಮನೆಗೆ ಬಂದು ಸೇರ್ಕೊಂಡ್ಬಿಡ್ತೀನಿ. ಹೊರಗಡೆ ನಾನು ಎಲ್ಲೂ ಯಾರ ಕೈಗೂ ಸಿಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ನನಗೆ ಕೆಟ್ಟ ಹೆಸರು ಬಂದು ಅದನ್ನು ತೆಗಿಲಿಕ್ಕೆ ಇಷ್ಟು ವರ್ಷ ಓದಾಡಿದ್ದೀನಿ. ಏನಕ್ಕೆ ಅಂದ್ರೆ ನನ್ನ ಮಕ್ಕಳಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ. ಇವತ್ತು ಪಾಪ ಇವನು ದರ್ಶನ್ ಅವರಿಗೂ ಕೂಡ ಫೀಲಿಂಗ್ ಏನದು, ನನ್ನಿಂದ ಮಕ್ಕಳಿಗೆ ಹೆಸರು ಬರ್ತದೆ ಕೆಟ್ಟದ್ದು. ಇವನು ನನಗೂ ಅದೇ ಫೀಲಿಂಗ್ ಆಗಿರೋದು ಗೊತ್ತು ನನಗೆ, ಅದು ಗೊತ್ತು. ಅದು ಹೇಳಿದಲ್ಲ ನಾನು, ಅದನ್ನ ಹೇಳುವಾಗಲೇ ನನಗೆ ಅವತ್ತು ನಾನು ತಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಫೀಲಿಂಗು ಸೇಮ್. ಅವ್ರ ಪಾಪ ನಿರಾಪರಾಧಿಗಳು, ಮಕ್ಕಳು ಏನ್ ಮಾಡಿದಾರೆ ಅಂತ ಅವ್ರ ಪ್ರಪಂಚದಲ್ಲಿ ನಮ್ಮ ಕೆಟ್ಟ ಹೆಸರು ಅವ್ರ ತಲೆ ಮೇಲೆ ಹಾಕ್ಲಿಕ್ಕೆ. ನೀವು ನನ್ನ ದೊಡ್ಡ ಮಗನಿಗೆ ಹೇಳಿದ್ರು, ಇವನು ಬಂದಿರೋ ಟೈಮ್ ನೋಡಿ ಎಷ್ಟು ಕೆಟ್ಟದಾಗಿದೆ, ಇವನು ಹುಟ್ಟಿದ ಮೇಲೆ ಇವನ ಅಪ್ಪ ಜೈಲಿಗೆ ಹೋಗ್ಬಿಟ್ಟ ಅಂತ. ನಾನು ಕೇಸಿಂದ ಗೆದ್ದು ಬಂದೇರಿ. ಗೆದ್ದು ಬಂದಾಗ ಅದೇ ಮಗ 1 ವರ್ಷದವರೆಗೆ ಗೆದ್ದು ಕರ್ಕೊಂಡ್ ಅಂತ ಯಾರು ಹೇಳಲಿಲ್ಲ. ಅವ್ನು ಎಷ್ಟು ಲಕ್ಕಿ ನನಗೆ ಗೊತ್ತು. ಅದನ್ನ ಯಾರು ಹೇಳಿಲ್ಲ, ಅದು ಹೇಳುದಿಲ್ಲ. ಫ್ಯಾಮಿಲಿಯಲ್ಲಿ ಎಲ್ಲ ಹೇಳಿದಲ್ಲ. ಇದೆಲ್ಲ ನಮ್ಮ ಫ್ಯಾಮಿಲಿಯವರು ಏನು ಅಂತ ಅವ್ರಿಗೆ ಗೊತ್ತಾಗ್ತದೆ. ಬಟ್ ನಾವೆಲ್ಲ ಇಷ್ಟು ಸಮಯ ಹೋರಾಟ ಮಾಡಿದ್ದು ಫ್ಯಾಮಿಲಿಗಾಗಿ. ಜೊತೆಗಿದ್ದಾಗ ಜೊತೆಲಿ ಹುಟ್ಟಿದವರಿಗೋಸ್ಕರ ಅದು ಇದು ಅಂತ ಅಂತೀವಿ. ಒಂದು ಟೈಮ್ ಅಂತ ಬಂದಾಗ ಯಾರು ಇರೋದಿಲ್ಲ, ಯಾರು ಇರಬಾರ್ದು. ಆ ರೀತಿಯ ಟೈಮ್ ಹೇಳ್ತಾರೆ. ಎಲ್ರೂ ಇದಕ್ಕೆ ಬುದ್ಧಿ ಬರೋದಿಲ್ಲ. ಇವತ್ತು ದರ್ಶನ್ ಅವರಿಗೂ ಕೂಡ ಏನಾಗಿದೆ ಅವ್ರಿಗೆ ಗೊತ್ತಾಗುತ್ತೆ, ಯಾರ್ಯಾರು ಇದ್ದಾರೆ, ಯಾರ್ಯಾರಿಗೆ ನಾನು ಹೇಗಿರ್ಬೇಕಿತ್ತು. ನಾನು ಕೆಲವು ನಿಮ್ಮ ಇದರಲ್ಲೇ ನೋಡಿದ್ದೀನಿ, ಸತ್ತವನು ಏನೋ ಹಂಗ್ ಮಾಡಬಾರ್ದಿತ್ತು, ಸತ್ತವರು ಈ ತರ ಆ ತರ. ನಾನು ಒಂದ್ ಮತ್ ಕೇಳೋದು, ಅವನು ಮಾಡಿರೋದು ತಪ್ಪು. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಇಷ್ಟು ಜೀವನ ಅನುಭವಿಸಿದ್ದೀನಿ, ಜೈಲ್ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ನನ್ನ ಹೆಂಡತಿಗಾಗ್ಲಿ ಅಥವಾ ನನ್ನ ಫ್ರೆಂಡಿಗಾಗ್ಲಿ, ನನ್ನ ತಾಯಿಗಾಗ್ಲಿ, ನನ್ನ ತಂಗಿಗಾಗ್ಲಿ ಯಾರಾದ್ರೂ ಈ ತರ ಫೋಟೋ ಕಳಿಸಿದ್ರೆ ಫಸ್ಟ್ ನಾವು 2 ಹೊಡಿಯೋದೇ ಹೊಡಿಲೇಬೇಕು. ಪ್ರತಿ ಗಂಡಸಿಗೆ ಅದು ಅನ್ಸುತ್ತೆ, 1-2 ಹೊಡಿಬೇಕು ಇವನಿಗೆ ಅಂತ ಹೇಳಿ. ಕೊಲ್ಲುವ ಉದ್ದೇಶ ಇರುವುದಿಲ್ಲ, ಹೊಡೆದು ನಮ್ಗೆ ಸಮಾಧಾನ ಆಗ್ಬೇಕು, ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಈ ರೀತಿ ಇದ್ದಾಗ ಏನಾಗೋಯ್ತು, ಕರ್ಕೊಂಡ್ಬರ್ಬೇಕು, 4 ಏಟು ಹೊಡೆದು ಬುದ್ಧಿ ಹೇಳೋಣ. ಇಲ್ಲಿ ಎಲ್ಲ ಸ್ನೇಹಿತರು ಜೊತೆಗಿದ್ದವ್ರು ಅಲ್ಲಿ ಯಾವತ್ತಿನ ಸ್ಥಿತಿ ಮತ್ತೆ ಪರಿಸ್ಥಿತಿ ಮನೋಭಾವ ಒಬ್ಬೊಬ್ರದ್ದು ಏನಿತ್ತು ಗೊತ್ತಿಲ್ಲ. ಬಟ್ ಆಗಿದ್ದು ತಪ್ಪು, ನಾನು ಇಲ್ಲೇ ಹೇಳುದಿಲ್ಲ. ಕೊಲೆಯನ್ನು ಯಾರು ಕೂಡ ಒಂದು ಏನು ಸಮರ್ಥಿಸ್ಕೊಳ್ಬಾರ್ದು. ಬಟ್ ಕೊಲೆ ಹೇಗೆ ಆಗೋಯ್ತು, ಏನಕ್ಕಾಗೋಯ್ತು? ಒಂದು ಕೈಯಿಂದ ಚಪ್ಪಾಳೆ ಆಗೋದೇ ಇಲ್ಲ. ಇವನು ಸತ್ತಿರೋನಿಗೆ ಬೇಕಿತ್ತು ಎಷ್ಟು. ಮೊನ್ನೆಯಿಂದ ಕೆಲವರು, ಯಾಕಂದ್ರೆ ನಾನು ಹೆಚ್ಚಾಗಿ ಕೆಲವರಿಗೆ ಗೊತ್ತು ನಾನು ದರ್ಶನ ಜೊತೆ ತುಂಬಾ ಚೆನ್ನಾಗಿದ್ದೀನಿ ಅಂತ. ಅವ್ರು ಕೆಲವು ಹೆಣ್ಮಕ್ಳು ಫೋಟೋ ಕಳಿಸಿದ್ದಾರೆ. ನಮ್ಮ ಇನ್ಸ್ಟಾಗ್ರಾಮ್ ನಾವು ಬ್ಲಾಕ್ ಮಾಡಿದ್ದೀವಿ, ತುಂಬಾ ಜನರನ್ನು ಮಾಡಿದ್ದಾರೆ ಅಮ್ಮ. ಹಾಗಾದ್ರೆ ಅವನು ಆತರ ನಮ್ಮ ಇದರಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಸೈಕಿಕ್ಗಳು ಅಂತೇಳಿ, ವೆರಿ ಡೇಂಜರ್ಸ್ ಅವರು.
ಅವರದ್ದು ಮನಸ್ಥಿತಿ ಯಾವ ರೀತಿ ಇರ್ತದೆ, ಹೆಣ್ಮಕ್ಳನ್ನ ಫೋಟೋದಲ್ಲಿ ನೋಡ್ಕೊಂಡು ಅವ್ರು ವೆರಿ ಡೇಂಜರ್. ನಾನು ಅದನ್ನ ನೋಡಿದ್ದೀನಿ. ಇವನು ಪೊಲೀಸರು ಕೂಡ ಇದ್ದಾರಲ್ಲ, ಕೆಲವು ರೇಪ್ಗಳು ನೋಡ್ತಿರಲ್ಲ ಮಕ್ಕಳದ್ದೆಲ್ಲ, ಏನಕ್ಕೆ ಆಗ್ತಾರೆ ಅವ್ರು ಈ ತರ ಮಾಡಿ ಮಾಡಿ ನೆಕ್ಸ್ಟ್ ಒಂದು ಸ್ಟೆಪ್ ಮುಂದೆ ಇಡ್ತಾರೆ, ರೇಪಿಗೆ ಇಳಿತಾರೆ ಅವರು. ಯಾರು ನಮ್ಮ ಕೈಯಿಂದ ಶಕ್ತಿ ಕಮ್ಮಿ ಇರಬೇಕು, ಆಗ ಮಕ್ಕಳ ಮೇಲೆ ಮಾಡೋದು ಈ ತರ ಅವ್ರು ಬೆಳ್ಕೊಂಡು ಹೋಗ್ತದೆ. ಸೈಕಾಲಜಿಯಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಸೈಕಿಕ್ ಅಂತೀವಲ್ಲ, ಅವ್ರು ಈ ರೀತಿ ಮುಂದುವರ್ಕೊಂಡು ಹೋಗ್ತಾರೆ. ಇವ್ರನ್ನು ಎಲ್ಲರೂ ಸದೆ ಬಡಿದ್ರೆ ಮಾತ್ರ ಅವ್ರು ಅಲ್ಲಿ ನಿಲ್ಕೊಳ್ಳೋದು. ಭಯ ಅವ್ರನ್ನ ಎದುರಿಸ್ಬೇಕು, ಭಯ ಬರಲೇಬೇಕು. ಅವರಿಗೆ ಭಯ ಬರಬೇಕಾದ್ರೆ ಎದುರಿಸ್ಬೇಕು. ಪೊಲೀಸ್ ಅವರಿಂದ ಆಗ್ಲಿ ಯಾರಿಂದಲೂ ಆಗ್ಲಿ ಸರಿಯಾದ ಹೆದರಿಕೆ ಬೀಳಬೇಕು. ಅದರಿಂದ ಅವ್ರು ಹೊರಗೆ ಬರಬೇಕು ಅಂತ ಬರಲ್ಲ. ಹೆಚ್ಚಿನವರಿಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟು ರೂಢಿ ಆಗ್ಬಿಡ್ತಾರೆ. ನೀವು ಮಾನಸಿಕ ತಜ್ಞರನ್ನ ಕೇಳಿ, ಗಂಡಸರು ಏನಕ್ಕೆ ಈ ತರ ದೇ ಆರ್ ಸೈಕಿಕ್ ಅಂತಾರೆ, ಎಲ್ಲಿವರೆಗೆ ಹೋಗ್ತಾರೆ ಅವ್ರು ಹೇಳಿಕ್ ಸಾಧ್ಯ ಇಲ್ಲ. ಇವತ್ತು ಸತ್ತವರ ಮನೆಯಲ್ಲಿ ಅವನಿಗೆ ನ್ಯಾಯ ಸಿಗ್ಬೇಕು. ಹೇಗೆ ನ್ಯಾಯ ಸಿಗ್ಬೇಕು? ಅವನು ಇಷ್ಟು ದೊಡ್ಡ ಅಪರಾಧ ಮಾಡಿದಾನೆ. ಇವತ್ತು ಈ ಕೊಲೆ ಒಂದು ಆಗದಿದ್ರೆ ಅವನ ಮೇಲೆ ಕೇಸ್ ಹಾಕಿದ್ರೆ ಎಷ್ಟು ಜನ ಅವನಿಗೆ ಫೋಟೋ ಕಳಿಸಿದ್ದಾನೆ, ಎಲ್ಲರೂ ಸೇರಿ ಕೇಸ್ ಹಾಕಿದ್ರೆ ಅವನು ಇಷ್ಟು ದೊಡ್ಡ ಅಪರಾಧಿ ಆಗ್ತಿದ್ದ. ಆಗ ಅವನ ಹೆಂಡತಿ ಏನ್ ಹೇಳ್ದ, ನನ್ನ ಗಂಡ ಈ ತರ ಅಪರಾಧಿ, ಈ ತರ ಹೆಂಗಸಗಳಿಗೆ ಕೆಟ್ಟ ಫೋಟೋ ಕಳಿಸಿದವನು. ಆ ತಂದೆ ತಾಯಿನ ಏನ್ ಹೇಳ್ದ, ನನ್ನ ಮಗ ಇಷ್ಟು ದೊಡ್ಡ ಅಪರಾಧಿನ ಅಲ್ಲ. ಅವರು ಏನೋ ಇದ್ರಲ್ಲಿ ಹೇಳ್ತಾರೆ ಕೊಲ್ಬಾರ್ದು, ಹೌದು, ಅದು ಇಲ್ಲ ಹೇಳುದಿಲ್ಲ, ಕೊಲೆನ ಯಾರು ಸಮಸ್ಕೊಳ್ಬಾರ್ದು, ಅದು ಬೇರೆ. ಆದ್ರೆ ಅವ್ನು ಮಾಡಿರೋದು ಏನು? ಒಂದು ಈ ತರ ಫೋಟೋ ಕಳಿಸಿ ಈ ತರ ಮಾಡಿದಾಗ ಯಾವ್ಯಾವ ಹೆಣ್ಮಕ್ಳು ಕೆಲವರು ಸುಸೈಡ್ ಮಾಡ್ಕೊಂಡವ್ರಿದ್ದಾರೆ ಭಯಕ್ಕೆ. ಸೊ ಫಸ್ಟ್ ನಾನು ಹೇಳುದು, ಇಂಥ ಸೋಷಿಯಲ್ ಮೀಡಿಯಾಲಿ ಹುಡುಗರುಗಳು ಯಾರು ಹುಡುಗಿರಿಗೆ ಈ ತರ ಮೆಸೇಜ್ ಕಳಿಸಿ ಅವರಿಗೊಂದು ಪೊಲೀಸರಿಂದಾಗ್ಲಿ ಕರೆಕ್ಟ್ ಆದ ಒಂದು ಕಾನೂನು ಕ್ರಮ ತಗೋಬೇಕು. ಆಮೇಲೆ ಅವರೊಂದು ಹೆಣ್ಮಕ್ಳಿಗೂ ಫ್ರೀಡಮ್ ಇದೆಯಲ್ಲ, ಅವ್ರ ಫೋಟೋ ಹಾಕೋಬೇಕಲ್ವಾ. ಹಾಕೊಂಡಾಗ ಕೆಟ್ಟದ್ ಕಮೆಂಟ್ ಮಾಡೋದು, ಇನ್ನೇನ ಇದ್ ಮಾಡೋದು. ಅಂದ್ರೆ ದರ್ಶನ್ ಅಂತ ದೊಡ್ಡ ಹೆಸರಿರುವ ವ್ಯಕ್ತಿಯ ಮನೆ ಹೆಣ್ಮಕ್ಳಿಗೆ ಈ ತರ ಮಾಡ್ತಾರೆ ಅಂದ್ರೆ ಇನ್ನು ನಾರ್ಮಲ್ ಜನರ ಹೆಣ್ಮಕ್ಳಿಗೆ ಏನು ಅಲ್ವಾ? ಅದೇ ಹೇಳಿದಲ್ಲ, ಈ ರೀತಿ ಆಗದಾಗ ದರ್ಶನ ಟೈಮ್ ಕೆಟ್ಟದಿತ್ತು, ಅವನ ಟೈಮ್ ಮುಗ್ದೋಗಿತ್ತು. ಎರಡೂ ಕರೆಕ್ಟಾಗಿ ಕಾಲ ಸ್ಪಂದಿಸಿತ್ತು, ಮುಗ್ದೋಗಿತ್ತು.